ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾರ್ಡನ್ಗೆ ಬೇಕಾಗಿರೋ ಅಂತಹ ಗೊಬ್ಬರ ಆಗಿರ್ಬೋದು, ಎಪ್ಸಮ್ ಸಾಲ್ಟ್ ಆಗಿರ್ಬೋದು, ರೋಸ್ ಮಿಕ್ಸ್ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಮತ್ತು ಕಡಲೆಕಾಯಿ ಹಿಂಡಿ ಇದೆಲ್ಲ ಬೇಕು ಅಂತ ಹೇಳ್ತಿದ್ದೀರಾ. ಅದರಲ್ಲೂ ಒಬ್ಬರು ನನಗೆ ಮೊನ್ನೆ 1 kg ನಮಗೆ ಎಪ್ಸಮ್ ಸಾಲ್ಟ್ ಬೇಕು ಅಂತ ಹೇಳಿದರು. ಅದನ್ನು ಅವರಿಗೆ ಕಳಿಸೋದಕ್ಕೆ ಅಂತ ನೋಡಿ ಪ್ಯಾಕಿಂಗ್ ನಡೀತಾ ಇದೆ. ಮಂಜು ಪ್ಯಾಕ್ ಮಾಡ್ತಾ ಇದ್ದಾರೆ. ಅದೆಲ್ಲನೂ ಅವರಿಗೆ ಕಳಿಸ್ಕೊಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಗೊಬ್ಬರ ಒಬ್ಬರು ಅದು ಆರ್ಡ್ರ್ ಮಾಡಿದ್ದಾರೆ ನೋಡಿ, ಅದು ಅವರು 15 kg ಗೊಬ್ಬರನ ತೊಗೊಂಡಿದ್ದಾರೆ. ಅವರಿಗೂ ಅಷ್ಟೇ ಕಳ್ಸೋಕ್ಕೆ ಅಂದ್ಬಿಟ್ಟು ನೋಡಿ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದೆಲ್ಲನೂ ಪ್ಯಾಕ್ ಮಾಡಿ ಅವರಿಗೆ ನಾನು ಬಸ್ಸಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ. ಬಸ್ಸಿಗೆ ಹಾಕಿ ನಾವು ಕಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಹಂಗಾಗಿ ನಾನು ಬಸ್ಸಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಅದು ಒಂದು ಚೀಲದಲ್ಲಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡಿ, ಅವರು 15 kg ಗೊಬ್ಬರ, 2 kg ಎಪ್ಸಮ್ ಸಾಲ್ಟು, 1 kg ರೋಸ್ ಮಿಕ್ಸು ಇದೆಲ್ಲನೂ ಬುಕ್ ಮಾಡ್ಕೊಂಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಹೇಳ್ಬೇಕು ಅಂದರೆ ಕೆಲವೊಂದು ಸರಿ ನಾವು ಕೂಡ ಕಷ್ಟಕ್ಕೆ ಭಗವಂತ ಕೊಡೋ ಫಲ ಅಂತಲೂ ಅನಿಸುತ್ತೆ. ಇದಕ್ಕೆಲ್ಲ ನೀವೇ ಕಾರಣ. ಕಡಲೆಕಾಯಿ ಹಿಂಡಿ ಎಷ್ಟು ಮತ್ತು ಬೇವಿನ ಹಿಂಡಿ ಎಲ್ಲ ಎಷ್ಟು ರೇಟು ಅಂತ ಕೇಳ್ತಾ ಇದ್ರಿ. ಬೇವಿನ ಹಿಂಡಿ 50 ರೂಪಾಯಿ, ಕಡಲೆಕಾಯಿ ಹಿಂಡಿ 60 ರೂಪಾಯಿ kg. ಇದನ್ನೆಲ್ಲ ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗೂ ಸಹ ರಿಸಲ್ಟ್ ಬರುತ್ತೆ. ನೋಡಿ, ಇವರಿಗೆ ನಾನು ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬರೀ ಪ್ಯಾಕಿಂಗ್ ಕೆಲಸನೇ ಆಗಿದೆ. ಪ್ಯಾಕಿಂಗ್ ಕೆಲಸ ಮತ್ತು ಮನೆ ಕೆಲಸಗಳೇ ಆಗಿದ್ದಾವೆ. ಗಾರ್ಡನಲ್ಲಿ ಇವತ್ತು ಏನು ಕೆಲಸನೂ ಸಹ ಮಾಡೋಕ್ಕಾಗಿಲ್ಲ. ತುಂಬಾ ಕೆಲಸ ಇದೆ ಗಾರ್ಡನಲ್ಲಿ, ಆದ್ರೂ ಮಾಡೋಕ್ಕಾಗ್ತಾ ಇಲ್ಲ. ಪ್ಯಾಕಿಂಗ್ ಕೆಲಸ ಇವೆಲ್ಲ ಮುಗಿಸಿದ್ಮೇಲೆ ಫಸ್ಟು ಗಾರ್ಡನ್ ಕೆಲಸ ಎಲ್ಲನೂ ಮುಗಿಸ್ಕೋಬೇಕು. ಇನ್ನೂ ಬಾಕ್ಸ್ಗೇನು ಹಾಕಿಲ್ಲ. ಯಾಕೆ ಅಂದರೆ ತುಂಬ ಜಾಸ್ತಿ ಇತ್ತಲ್ಲ, ಮತ್ತು ಅವರು ಬಸ್ಸಲ್ಲಿ ಹಾಕಿ ನಾವು ಕಲೆಕ್ಟ್ ಮಾಡ್ಕೊತೀವಿ ಅಂದರು. ಮತ್ತು ನೀವು ಅದಕ್ಕೂ ಹೇಳ್ಬೇಡಿ, ಚೀಲದಲ್ಲಿ ಹಾಕ್ತಿದ್ದೀರಾ ಬಾಕ್ಸಲ್ಲೆಲ್ಲ ಹಾಕಿಲ್ಲ ಅಂತ ಎಲ್ಲ ಹೇಳ್ಬೇಡಿ. ಯಾಕೆಂದರೆ ಇದು ಚೀಲದಲ್ಲಿ ಹಾಕಿದ್ರೇ ಬೆಸ್ಟು. ಯಾಕೆ ಅಂತೀರಾ, ಅವರು ಜಾಸ್ತಿ ಬುಕ್ ಮಾಡ್ಕೊಂಡಿದ್ದಾರೆ. 15 kg ಗೊಬ್ಬರ, 2 kg ಎಪ್ಸಮ್ ಸಾಲ್ಟು ಇದೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಾನು ಚೀಲದಲ್ಲೇ ಬೆಸ್ಟು ಅನ್ನಿಸ್ತು. ಚೀಲದಲ್ಲಿ ಹಾಕಿನೂ ನಾವು ಅದನ್ನೆಲ್ಲ ನೀಟಾಗಿ ಅದು ಹೊಲಿದ್ಬಿಟ್ಟು ಪ್ಯಾಕ್ ಮಾಡ್ತು ಅಂದರೆ ಅದು ನೀಟಾಗಿರುತ್ತೆ. ಏನು ಪ್ರಾಬ್ಲಮ್ಮು ಸಹ ಆಗೋದಿಲ್ಲ. ಹಂಗಾಗಿ ನಾನು ಈ ಚೀಲಕ್ಕೆಲ್ಲ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೀನಿ. ತುಂಬ ದೂರದಿಂದ ಎಲ್ಲ ಆರ್ಡ್ರ್ ತಗೋತಾ ಇದ್ದೀರಾ, ತುಂಬಾ ಖುಷಿಯಾಗುತ್ತೆ. ಕಳಿಸ್ಕೊಡಿ ನಮಗೆ ಗೊಬ್ಬರ ಎಲ್ಲನೂ, ಮತ್ತು ಪಾಟೆಲ್ಲ ಬೇಕು ಅಂತಲೂ ಹೇಳ್ತಿದ್ದೀರಾ. ಪಾಟದ್ದು ನಾನು ಸೋಮವಾರ ವಿಡಿಯೋ ಹಾಕ್ತೀನಿ. ಆ ಚೀಲಕ್ಕೆಲ್ಲನೂ ತುಂಬಿಟ್ಟು ಆ ಕಡೆ ಇಡ್ತಿದ್ದೀನಿ. ಆಮೇಲೆ ಸ್ವಲ್ಪ ದಾರ ಎಲ್ಲನೂ ಹಾಕ್ಬಿಟ್ಟು ಅದೆಲ್ಲನೂ ನೀಟಾಗಿ ಹೊಲಿಬೇಕು. ನೋಡಿ, ಇದು ಕಡಲೆಕಾಯಿ ಹಿಂಡಿ ಮತ್ತು ಬೇವಿನ ಹಿಂಡಿ. ನೋಡಿ, ಕಡಲೆಕಾಯಿ ಹಿಂಡಿನೂ ಅಷ್ಟೇ ಗಿಡಗಳಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಡಲೆಕಾಯಿ ಹಿಂಡಿ ಎಲ್ಲನೂ ನಾವು ಗಿಡಗಳಿಗೆ ಬಳಸ್ತು ಅಂದರೆ ಒಳ್ಳೆ ರಿಸಲ್ಟೂ ಸಹ ಬರುತ್ತೆ. ಕಡಲೆಕಾಯಿ ಹಿಂಡಿ ಮತ್ತು ಈ ಬೇವಿನ ಹಿಂಡಿನ ಎಣ್ಣೆ ಎಲ್ಲ ತೆಗೆದಾದ್ಮೇಲೆ ಬರುತ್ತಲ್ಲ, ಅದು ಇದರಲ್ಲಿ ಯಾವುದೇ ರೀತಿ ಎಣ್ಣೆ ಅಂಶ ಏನೂ ಇರೋದಿಲ್ಲ. ನಾವು ಗಿಡಗಳಿಗೆ ಹಾಕೋದ್ರಿಂದ ಯಾವುದೇ ರೀತಿ ಸಮಸ್ಯೆನೂ ಸಹ ಆಗೋದಿಲ್ಲ. ಏಕೆಂದರೆ ಎಣ್ಣೆ ಎಲ್ಲ ಇತ್ತು ಅಂದರೆ ಇರುವೆ ಬರುತ್ತೆ ಅನ್ನೋವಂಥ ಭಯನೂ ಏನೂ ಇರೋದಿಲ್ಲ. ಏಕೆಂದರೆ ಇದು ಎಣ್ಣೆ ಎಲ್ಲ ತೆಗೆದಾದ್ಮೇಲೆ ಬರುತ್ತೆ ನೋಡಿ, ಆ ಥರ ಹಿಂಡಿ ಇದು. ಅಂದರೆ ತುಂಬ ಚೆನ್ನಾಗಿ ಗಿಡದಲ್ಲಿ ರಿಸಲ್ಟೂ ಸಹ ಬರೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬೇವಿನ ಹಿಂಡಿನ ಯಾಕೆ ಬಳಸಬೇಕು ಅಂತಂದರೆ, ಇರುವೆಗಳು ಏನಾದರೂ ಬರದೇ ಇರೋವಾಗ ನಾವು ಮಣ್ಣಲ್ಲಿ ಈ ಬೇವಿನ ಹಿಂಡಿನ ಮಿಕ್ಸ್ ಮಾಡಿಬಿಟ್ಟು ನಾವು ಗಿಡಗಳಿಗೆ ಹಾಕೋದ್ರಿಂದ ಯಾವುದೇ ರೀತಿ ಸಮಸ್ಯೆನೂ ಆಗೋದಿಲ್ಲ. ನೋಡಿ, ಇದು ಕಡಲೆಕಾಯಿ ಹಿಂಡಿ ನೋಡಿ ಈ ಥರ ಇರುತ್ತೆ. ಇದು kgಗೆ 60 ರೂಪಾಯಿ. ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ. ಕಡಲೆಕಾಯಿ ಹಿಂಡಿ ಬಗ್ಗೆ ನಾನು ವಿಡಿಯೋಗಳನ್ನು ಸಹ ಮಾಡಿದ್ದೀನಿ, ಬೇಕಿದ್ದವರು ಅಲ್ಲಿ ಚೆಕ್ ಮಾಡ್ಬೋದು. ಇನ್ನು ಇದು ನೋಡಿ, ಇದು ಬೇವಿನ ಹಿಂಡಿ ಈ ಥರ ಇರುತ್ತೆ. ಅಂದರೆ ಇದು ಎಣ್ಣೆ ಎಲ್ಲ ತೆಗೆದ ಮೇಲೆ ಬಂದಿರೋ ಅಂಥದ್ದು ಇದು ಎರಡೂ. ಇದನ್ನು ನಾವು ಪಾಟಿಗೆ ಮಿಕ್ಸ್ ಮಾಡಬೇಕಾದ್ರೆ ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ಸಹ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಇದು ಗೊಬ್ಬರದ ಬೆಲೆ ಇರೋದು 180 ರೂಪಾಯಿ ಇದೆ. MRP ನೋಡಿ, ಅಲ್ಲಿ ನೀವೇ ನೋಡ್ತಾ ಇರ್ಬೋದು. ಅದ್ರ ಬೆಲೆ 180 ಇದೆ. ನಾನು ನಿಮಗೆ ಕೊಡ್ತಾ ಇರೋದು 100 ರೂಪಾಯಿಗೆ ಅಷ್ಟೇ. ಆಗಿರ್ಬೋದು ಮತ್ತು ಎಪ್ಸಮ್ ಸಾಲ್ಟ್ ಆಗಿರ್ಬೋದು ಮತ್ತು ಇದು ರೋಸ್ ಮಿಕ್ಸು ಎಲ್ಲನೂ ನಾನು ಕಡಿಮೆ ಬೆಲೆನಲ್ಲೇ ಕೊಡ್ತಾ ಇದ್ದೀನಿ. ಬೇಕಿತ್ತು ಅನ್ನೋರು ತಗೋಬೋದು. ಯಾಕೆ ನಾನು ಈ ಥರ ಶುರು ಮಾಡಿದೆ ಅಂದರೆ, ನಾನು ಗಾರ್ಡನ್ ಮಾಡೋ ಫಸ್ಟು ಹೊಸದ್ರಲ್ಲಿ ನನಗೆ ಕೆಲವು ಬೇಕಾಗಿರೋಂಥವು ಒಂದೇ ಕಡೆ ಸಿಗ್ತಾ ಇರಲಿಲ್ಲ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಈ ಥರ ಎಲ್ಲ ಹುಡುಕಿ ತೊಗೊಂಡು ಬರ್ತಾಯಿದ್ದೆ. ಹಂಗಾಗಿ ನನ್ನ ವ್ಯೂವರ್ಸ್ಗಳಿಗೆ ಅನುಕೂಲ ಆಗಲಿ, ಎಲ್ಲ ಒಂದೇ ಕಡೆನೇ ಸಿಗುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಇದನ್ನು ಶುರು ಮಾಡಿದೆ ಅಷ್ಟೇ. ನೋಡಿ, ಇದು ರೋಸ್ ಮಿಕ್ಸು. ಆ ರೋಸ್ ಮಿಕ್ಸಲ್ಲೂ ಅಷ್ಟೇ ನೀವು ದಾಸವಾಳ ಗಿಡಕ್ಕೆ ಹಾಕ್ಬೋದು, ಮತ್ತು ಗುಲಾಬಿ ಗಿಡಗಳಿಗೂ ಸಹ ಹಾಕೋಬೋದು ಈ ರೋಸ್ ಮಿಕ್ಸನ್ನ. ರೋಸ್ ಮಿಕ್ಸು ಅಂದರೆ ಬರೀ ರೋಸ್ ಗಿಡಕ್ಕೆ ಮಾತ್ರ ಅಂತ ಏನೂ ಇಲ್ಲ. ನೋಡಿ, ಅವಾಗಲೇ
ಆವಾಗಲೇ ಚೀಲ ಎಲ್ಲ ತುಂಬಿಟ್ಟಿದ್ನಲ್ಲ ನೋಡಿ, ಇವಾಗ ಅದು ನೀಟಾಗಿ ಈ ಥರ ಎಲ್ಲ ಹೊಲಿದು ಪ್ಯಾಕ್ ಮಾಡಿದ್ದೀನಿ. ಯಾಕೆಂದರೆ ನೀಟಾಗಿ ಕಳಿಸ್ಕೊಡ್ಬೇಕಾದ್ದು ನಮ್ಮ ಜವಾಬ್ದಾರಿ ಅಲ್ವಾ, ಅವ್ರ ಮನೆಗೆ ತಲುಪೋ ತನಕನೂ ನಮ್ಮ ಜವಾಬ್ದಾರಿನೇ ಆಗಿರುತ್ತೆ. ನೋಡಿ ಇನ್ನು ಜಾನಿ ಸ್ನಾನ ಮಾಡಿಸ್ತಾಳೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಟೆರೆಸ್ ಮೇಲೆ ಬಂದು ಅಲ್ಲಿ ಔಸ್ಕೊಂಡು ಕೂತಿದ್ದಾನೆ. ಯಾವಾಗಲೂ ಇದೇ ಥರನೇ ಮಾಡೋದು ಇವನು. ಟೆರೆಸ್ ಮೇಲೆ ಬಂದು ಅಲ್ಲಿ ಸೋಲಾರ್ ರೆಡಿ ಔಸ್ಕೊಂಡು ಕುತ್ಕೊಳೋದು, ಇಲ್ಲ ಅಂದರೆ ಅಲ್ಲಿ UPS ಹತ್ರ ಹೋಗಿ ಔಸ್ಕೊಂಡು ಕುತ್ಕೊಳೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಸ್ನಾನ ಅಂದರೆ ಅವನಿಗೇನೋ ಆಗೋದಿಲ್ವೇನೋ, ಈ ಥರ ಎಲ್ಲ ಮಾಡ್ತಾನೆ. ಅಂತೂ ಇಂತೂ ಕರ್ಕೊಂಡು ಬಂದು ಎಲ್ಲ ಸ್ನಾನ ಮಾಡಿಸಿ ಆಯ್ತು ಅವನಿಗೆ. ನೋಡಿ ಇವಾಗ ಮೈಯೆಲ್ಲ ಒರೆಸ್ಕೊತಾ ಇದ್ದಾನೆ. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿದ್ದಾನೆ ಇವತ್ತು ನಮ್ಮ ಜಾನಿ. ಸ್ನಾನ ಮಾಡ್ಕೊಂಡು ನೋಡಿ ಆಂಜನೇಯನ ಕುಂಕುಮ ಎಲ್ಲ ಇಟ್ಕೊಂಡು ಹೊರಗಡೆ ಕೂತಿದ್ದಾನೆ. ಸ್ವಲ್ಪ ಮೋಡ ಮುಚ್ಕೊಂಡಿದೆಯಲ್ಲ, ಹಾಗಾಗಿ ಈ ಥರ ಕೂತಿದ್ದಾನೆ ಗೂಡ್ರಿಸ್ಕೊಂಡು. ನೋಡಿ ಜಾನಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಅಂದರೆ ಸಂಜೆ ವಾರ ಮಾಡಿರೋದು, ಇವತ್ತು ಶನಿವಾರ ನಮ್ಮದು ವಾರ, ಹಾಗಾಗಿ ಸಂಜೆ ವಾರ ಮಾಡಿದ್ದೀನಿ. ಇನ್ನು ವಾರ ಎಲ್ಲ ಮುಗಿಸಿ ಗಾರ್ಡನ್ಗೆ ಬಂದಿದ್ದೀನಿ. ಸ್ವಲ್ಪ ಗಿಡಗಳಿಗೆ ನೀರೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.